Hello aspirants, welcome to India for IAS. This is Manjunath Mudod. Topic of this video is fast track court. So this topic it is important not only for prelims but also for mains. So prelims ಮತ್ತೆ mains ಎರಡು ಎಕ್ಸಾಮ್ಗೆ ಈ ಟಾಪಿಕ್ ಇಂಪಾರ್ಟೆಂಟ್ ಇರುತ್ತೆ. ಸೊ ಕಮಿಂಗ್ ಟು ವೈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಇನ್ ನ್ಯೂಸ್. ಸೊ ಏನಕ್ಕೆ ಇದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನ್ಯೂಸಲ್ಲಿ ಇರುತ್ತೆ ಅಂತ ನೋಡೋದಾದ್ರೆ PM Modi has proposed setting up fast track courts to try paper leakage cases amid ongoing protest. ಸೊ ಇವಾಗೇನು CJP ಪ್ರೊಟೆಸ್ಟ್ ನಡೀತಾ ಇತ್ತು, ನೀಟ್ ಸ್ಟೂಡೆಂಟ್ ಪ್ರೊಟೆಸ್ಟು. ಸೊ ಆ ಟೈಮಲ್ಲಿ ಪ್ರೈಮ್ ಮಿನಿಸ್ಟರ್ ಏನು ಹೇಳ್ತಾರೆ, ಸೊ ಯಾರೆಲ್ಲ ಪೇಪರ್ ಲೀಕ್ ಮಾಡಿದ್ದಾರೆ ಅವ್ರನ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮುಖಾಂತರ ಟ್ರಯಲ್ ಮಾಡಿ ಅವ್ರನ್ನ ಬೇಗ ಕನ್ವಿಕ್ಷನ್ ಮಾಡಿಸ್ತೀವಿ ಅಂತ ಹೇಳಿರ್ತಾರೆ. ಸೊ ಇದಕ್ಕೋಸ್ಕರ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮತ್ತೆ ನ್ಯೂಸಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದ ಮೇನ್ ಏಮ್ ಆಫ್ ದ ಫಾಸ್ಟ್ ಟ್ರ್ಯಾಕ್ ಈಸ್ ಟು ಡೆಲಿವರ್ ಸ್ಪೀಡಿ ಜಸ್ಟಿಸ್. ಸೊ ದ ರೀಸನ್ ಬೀಂಗ್ there are judicial backlogs in regular courts, be it district court, high court and supreme court. ಇಲ್ಲೇನಿದೆ ತುಂಬ ಬ್ಯಾಕ್ಲಾಗ್ ಇದೆ. ಸೊ ಈ ರೆಗ್ಯುಲರ್ ರೂಟ್ ಮುಖಾಂತರ ನಾವೇನಾದರೂ ಕೇಸ್ನ ಟ್ರಯಲ್ ಕಂಡಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸೊ ಸ್ಪೀಡಿ ಜಸ್ಟಿಸ್ ಸಿಗಲ್ಲ. ಸೊ ಈ ಸ್ಪೀಡಿ ಜಸ್ಟಿಸ್ಗೋಸ್ಕರ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಸೊ ಚಾಲ್ತಿಯಲ್ಲಿವೆ. ಸೊ ಏನಿದು ಫಾಸ್ಟ್ ಟ್ರ್ಯಾಕ್ ಕೋರ್ಟು, ಸೊ ಈ ಹಿಂದೆ ಎಲ್ಲ ಎಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ಎಸ್ಟಾಬ್ಲಿಷ್ ಮಾಡಿದ್ರು, ಸೊ ಅದ್ರ ಉದ್ದೇಶ ಏನು ಅಂತ ನಾವು ತಿಳ್ಕೊಳ್ಳೋಣ. ಸೊ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ದೇ ಆರ್ ನಾಟ್ ನ್ಯೂ, ಸೊ ದೇ ಆರ್ ಆಲ್ರೆಡಿ ಇನ್ ಎಕ್ಸಿಸ್ಟೆನ್ಸ್. ಸೊ ಫಸ್ಟ್ ಟೈಮ್ ಏನು ಮಾಡುತ್ತೆ, 14th ಫೈನಾನ್ಸ್ ಕಮಿಷನ್ ಏನಿದೆ, ಸೊ 2015-20 ಈ ಪೀರಿಯಡ್ಗೆ 14th ಫೈನಾನ್ಸ್ ಕಮಿಷನ್ನ ರಚನೆ ಮಾಡಿರ್ತಾರೆ. ಅದು ರೆಕಮೆಂಡ್ ಮಾಡಿದೆ. ಏನು ರೆಕಮೆಂಡ್ ಮಾಡುತ್ತೆ, 1800 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ಎಸ್ಟಾಬ್ಲಿಷ್ ಮಾಡಿ ಫಾರ್ ವಾಟ್ ಪರ್ಪಸ್, ಟು ಕಂಡಕ್ಟ್ ದ ಟ್ರಯಲ್ ಫಾರ್ ಹೀನಿಯಸ್ ಕ್ರೈಮ್ಸ್ ಲೈಕ್ ಮರ್ಡರ್, ಕಿಡ್ನ್ಯಾಪಿಂಗ್ ಆ್ಯಂಡ್ ಎಕ್ಸ್ಟ್ರಾಕ್ಷನ್ and property disputes which are pending for over 5 years and cases involving women, children, senior citizen, person with disability and terminally ill person. ಸೊ ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಕೇಸಸ್ಸನ್ನು ಹಿಯರ್ ಮಾಡಲಿಕ್ಕೆ, ಫಾಸ್ಟಾಗಿ ಅದನ್ನು ಸ್ಪೀಡಿ ಜಸ್ಟಿಸ್ ಡೆಲಿವರ್ ಮಾಡಲಿಕ್ಕೆ 14th ಫೈನಾನ್ಸ್ ಕಮಿಷನ್ನು ಏನು ಮಾಡುತ್ತೆ, 1800 ಕೋರ್ಟ್ಸ್ಗಳನ್ನ ರಚನೆ ಮಾಡಲಿಕ್ಕೆ ಗೌರ್ಮೆಂಟಿಗೆ ರೆಕಮೆಂಡ್ ಮಾಡಿರುತ್ತೆ. And these fast track courts they are not governed by a single central legislation. ಯಾವುದೇ ಒಂದು ಯೂನಿಯನ್ ಗೌರ್ಮೆಂಟ್ ಕಾನೂನು ಅದನ್ನು ಗವರ್ನ್ ಮಾಡಲ್ಲ. ರಾದರ್ ದೇ ಆರ್ ಗವರ್ನ್ ಬೈ ಮಲ್ಟಿಪಲ್ ಲಾಸ್ ಆ್ಯಂಡ್ ಪಾಲಿಸೀಸ್. ಸೊ ಕಮಿಂಗ್ ಟು ದ ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕೋರ್ಟ್ಸ್. ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕೋರ್ಟ್ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಸೊ ಯೂನಿಯನ್ ಗೌರ್ಮೆಂಟ್ ಇನ್ ದ ಇಯರ್ 2019 launched centrally sponsored scheme for establishing fast track special courts. This is by amending a criminal law as per the Supreme Court directive. So this scheme it is partly funded through Nirbhaya Fund. Nirbhaya Fund ಏನಿದೆ, ಸೊ ಅದ್ರ ಮುಖಾಂತರ ಈ ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕೋರ್ಟ್ಸ್ ಏನು ಮಾಡ್ತಾರೆ, ಪಾರ್ಟ್ಲಿ ಫಂಡೆಡ್ ಥ್ರೂ ದಿಸ್ ಫಂಡ್. ಆ್ಯಂಡ್ ದಿಸ್ ಈಸ್ ಡೆಡಿಕೇಟೆಡ್ ಎಕ್ಸ್ಕ್ಲೂಸಿವ್ ಟು ಟೈಮ್ ಬೌಂಡ್ ಟ್ರಯಲ್ಸ್. ಎಷ್ಟು ಪೀರಿಯಡಲ್ಲಿ ಟೈಮ್ ಬೌಂಡ್ ಟ್ರಯಲ್ಸು, ಸೊ ಯಾವ ಕೇಸ್ ಅಂತ ನೋಡೋದಾದರೆ ರೇಪ್ ಕೇಸಸ್ ಆ್ಯಂಡ್ ಒಫೆನ್ಸಸ್ ಅಂಡರ್ ಪೋಕ್ಸೋ ಆ್ಯಕ್ಟ್. ಈ ಕೇಸ್ನ ಏನು ಮಾಡಬೇಕು ನಾವು ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕೋರ್ಟ್ ಮುಖಾಂತರ ಸೊ ಅದರ ಟ್ರಯಲ್ನ ಕಂಡಕ್ಟ್ ಮಾಡಬೇಕು. ಸೊ ಇದು ಪಾರ್ಟ್ಲಿ ಫಂಡೆಡ್ ಬೈ ನಿರ್ಭಯಾ ಫಂಡ್. ದಟ್ ಈಸ್ ದಿ ಫೀಚರ್ ಆಫ್ ದಿಸ್ ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕೋರ್ಟ್. ಇನ್ನು ಸ್ಪೆಷಲ್ ಕೋರ್ಟ್ಸ್ ಫಾರ್ ಎ ಸಿಂಗಲ್ ಕೇಸ್ ಅಥವಾ ಯಾವುದಾದ್ರೂ ಒಂದು ಕೇಸಿಗೆ ಇಲ್ಲಿವರೆಗೆ ಯಾವುದಾದ್ರೂ ಸ್ಪೆಷಲ್ ಕೋರ್ಟ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತ ನೋಡೋದಾದರೆ, ಸೊ ಆ ರೀತಿ ಯಾವುದೇ ಒಂದು ಕೇಸ್ ಇರಲ್ಲ. ಸೊ ಇವಾಗ ಇಲ್ಲಿ ಯಾವುದು ಸಿಂಗಲ್ ಕೇಸ್ ಅಂತಂದರೆ ನೀಟ್ ಪೇಪರ್ ಲೀಕ್, ಇಟ್ ಈಸ್ ಅ ಸಿಂಗಲ್ ಕೇಸ್, ರೈಟ್. ಸೊ ಇಲ್ಲಿ ನಾವು ಸ್ಪೆಷಲ್ ಕೇಸ್ ನಿರ್ಭಯಾ ಫಂಡ್ ಕೇಸ್ ನಾವು ನೋಡಿದಾಗ ಅಲ್ಲಿ ಕೇಸಸ್ ರಿಲೇಟೆಡ್ ಟು ಪೋಕ್ಸೋ ಆ್ಯಕ್ಟ್ ಆ್ಯಂಡ್ ರೇಪ್ ಕೇಸಸ್, ನಾಟ್ ಅ ಸಿಂಗಲ್ ಕೇಸ್. ಸೊ ಆಲ್ ಓವರ್ ಇಂಡಿಯಾ ರೇಪ್ ಕೇಸಸ್ ಎಲ್ಲೆಲ್ಲಿ ಇರುತ್ತೆ ಅದನ್ನು ನಾವು ಫಾಸ್ಟಾಗಿ ಟ್ರಯಲ್ ಮಾಡಲಿಕ್ಕೆ ಏನು ಮಾಡ್ತೀವಿ, ಸ್ಪೆಷಲ್ ಕೋರ್ಟ್ನ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಬಟ್ ಇಲ್ಲಿ ನೀಟ್ ಪೇಪರ್ ಲೀಕಿಗೆ ಒಂದು ಸ್ಪೆಷಲ್ ಸಿಂಗಲ್ ಕೇಸಿಗೆ ಒಂದು ಸ್ಪೆಷಲ್ ಕೋರ್ಟ್ನ ಎಸ್ಟಾಬ್ಲಿಷ್ ಮಾಡಬಹುದಾ, ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಏನಿದೆ ಅಂತ ನೋಡೋದಾದರೆ, ಸೆಟ್ಟಿಂಗ್ ಅಪ್ ಅ ಸ್ಪೆಷಲ್ ಕೋರ್ಟ್ಸ್ ಮಸ್ಟ್ ಸ್ಯಾಟಿಸ್ಫೈ ಆರ್ಟಿಕಲ್ 14, ದಟ್ ಈಸ್ ಇಕ್ವಾಲಿಟಿ ಬಿಫೋರ್ ಲಾ. As per the state of West Bengal versus Anwar Ali Sarkar Supreme Court judgment in the year 1952, Supreme Court ಏನು ಹೇಳುತ್ತೆ ಅಂತಂದರೆ, it struck down a law permitting arbitrary selection of cases for special courts merely for speedier trial. ಸೊ ಕೋರ್ಟ್ ಏನು ಹೇಳುತ್ತೆ, ನೀವು ಯಾವುದೋ ಒಂದು ಆರ್ಬಿಟರಿ ನಿಮಗೆ ಬೇಕಾದಂಗೆ ಒಂದು ಕೇಸ್ನ ತೊಗೊಂಡು ಅದನ್ನು ಸ್ಪೆಷಲ್ ಕೋರ್ಟಿಗೆ ರೆಫರ್ ಮಾಡೋದು, ಇಟ್ ಈಸ್ ನಾಟ್ ಗುಡ್ ಬಿಕಾಸ್ ಇಟ್ ವಯೋಲೇಟ್ಸ್ ದಿ ಆರ್ಟಿಕಲ್ 14, ದಟ್ ಈಸ್ ಇಕ್ವಾಲಿಟಿ ಬಿಫೋರ್ ಲಾ. ಸೊ ರ್ಯಾದರ್ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಕೇಸ್ನ, ಎಕ್ಸಾಂಪಲ್ ಕೇಸಸ್ ರಿಲೇಟೆಡ್ ಟು ಹೀನಿಯಸ್ ಮರ್ಡರ್ ಇರ್ಬೋದು, ಕೇಸಸ್ ರಿಲೇಟೆಡ್ ಟು ರೇಪ್ ಇರ್ಬೋದು, ಕೇಸಸ್ ರಿಲೇಟೆಡ್ ಟು ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ಇರ್ಬೋದು, ಅದನ್ನು ನಾವು ಸ್ಪೀಡಿ ಟ್ರಯಲ್ ಮಾಡಲಿಕ್ಕೆ ಮಾಡ್ಬೋದು.
ಬಟ್ ಪರ್ಟಿಕ್ಯುಲರ್ ಒಂದೇ ಕೇಸನ್ನು ನಾವು ಮಾಡೋಕ್ಕಾಗಲ್ಲ, ದಟ್ ವೈಲೇಟ್ಸ್ ದಿ ಆರ್ಟಿಕಲ್ 14 ಅಂತ ಏನು ಮಾಡುತ್ತೆ ಸುಪ್ರೀಂ ಕೋರ್ಟ್ ಈ ಜಡ್ಮೆಂಟಲ್ಲಿ ಹೇಳುತ್ತೆ. ಹೇಳಿ ದಟ್ ಸ್ಪೀಡ್ ಅಲೋನ್ ಈಸ್ ಟು ವ್ಯಾಗ್ ಜಸ್ಟಿಫಿಕೇಶನ್. Speed alone, it's not a good idea to give speedier justice. Then fast tracking must be based on rational, objective classification such as nature of offense and victim vulnerability. ನೀವು ಯಾವುದೇ ಒಂದು ಕೇಸನ್ನು ಫಾಸ್ಟ್ ಟ್ರ್ಯಾಕ್ ಆಗಿ ಮಾಡಬೇಕು ಅಂತಂತಂದರೆ ಸೊ ಅದು ಒಂದು ಪ್ರಾಪರ್ ಆಗಿ ಅದಕ್ಕೆ ರೀಸನ್ ಇರಬೇಕು, ಆಬ್ಜೆಕ್ಟಿವ್ ಇರಬೇಕು, ಆಬ್ಜೆಕ್ಟಿವ್ ಕ್ಲಾಸಿಫಿಕೇಶನ್ ಇರಬೇಕು. ಯಾವ ರೀತಿ ಅಂತಂದರೆ ನೇಚರ್ ಆಫ್ ಅಫೆನ್ಸ್ ಯಾವ ರೀತಿ ಇದೆ, ವಿಕ್ಟಿಮ್ ವಲ್ನರಬಿಲಿಟಿ ಏನಿದೆ, ಸೊ ಇವುಗಳನ್ನ ನೋಡಿಕೊಂಡು ನೀವು ಕೇಸಸ್ನ, ಗ್ರೂಪ್ ಆಫ್ ಕೇಸಸ್ನ ಅಥವಾ ಟೈಪ್ ಆಫ್ ಕೇಸಸ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ರೆಫರ್ ಮಾಡ್ಬೋದು. ಅದರ ಬದಲಾಗಿ ಒಂದು ಸಿಂಗಲ್ ಕೇಸನ್ನು ರೆಫರ್ ಮಾಡಬಾರ್ದು ಅಂತ ಜಡ್ಮೆಂಟ್ ಕೊಟ್ಟಿರುತ್ತೆ. ಇನ್ನು ಅದರ್ ಇಂಪಾರ್ಟೆಂಟ್ ಪ್ರೆಸಿಡೆಂಟ್ಸ್, ಸುಪ್ರೀಂ ಕೋರ್ಟ್ ಪ್ರೆಸಿಡೆಂಟ್ಸ್ನ ಅಥವಾ ಹೈಕೋರ್ಟ್ ಪ್ರೆಸಿಡೆಂಟ್ಸ್ನ ನಾವು ನೋಡೋದಾದರೆ 2010ರಲ್ಲಿ ಆಂಧ್ರ ಪ್ರದೇಶ ಹೈಕೋರ್ಟ್ ಏನು ಹೇಳಿರುತ್ತೆ, ಇಟ್ಸ್ ಸೆಟ್ ಅಪ್ ಅ ಸ್ಪೆಷಲ್ ಕೋರ್ಟ್ ಫಾರ್ ಸತ್ಯಂ ಕೇಸ್ ಕಂಪ್ಯೂಟರ್ ಸರ್ವಿಸ್ ಸ್ಕ್ಯಾಮ್. ಈ ಸತ್ಯಂ ಕಂಪ್ಯೂಟರ್ ಸ್ಕ್ಯಾಮ್ ಏನಿರುತ್ತೆ ಅದಕ್ಕೋಸ್ಕರನೇ ಒಂದು ಸ್ಪೆಷಲ್ ಕೋರ್ಟ್ನ ಹೈಕೋರ್ಟ್ ಆಂಧ್ರ ಪ್ರದೇಶ ಹೈಕೋರ್ಟ್ ಏನು ಮಾಡಿರುತ್ತೆ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಡೈರೆಕ್ಷನ್ ಕೊಟ್ಟಿರುತ್ತೆ. 2011ರಲ್ಲಿ ಸುಪ್ರೀಂ ಕೋರ್ಟ್ ಡೆಡಿಕೇಟೆಡ್ ಸ್ಪೆಷಲ್ ಕೋರ್ಟ್ ಫಾರ್ ದಿ 2G ಸ್ಪೆಕ್ಟ್ರಮ್ ಅಲೋಕೇಶನ್ ಸ್ಕ್ಯಾಮ್, ದಟ್ ಈಸ್ ಪಟಿಯಾಲ ಹೌಸ್ ಕೋರ್ಟ್ಸ್. ಈ 2G ಸ್ಪೆಕ್ಟ್ರಮ್ ಅಲೋಕೇಶನ್ ಏನು ಸ್ಕ್ಯಾಮ್ ಆಗಿರುತ್ತೆ ಅದನ್ನು ಟ್ರಯಲ್ ಮಾಡಲಿಕ್ಕೆ ಒಂದು ಡೆಡಿಕೇಟೆಡ್ ಸ್ಪೆಷಲ್ ಕೋರ್ಟ್ನೇ ಸುಪ್ರೀಂ ಕೋರ್ಟ್ 2011ರಲ್ಲಿ ಡೈರೆಕ್ಷನ್ ಕೊಟ್ಟಿರುತ್ತೆ. ಇಟ್ ರಿಮೇನ್ಸ್ ಟು ಬಿ ಸೀನ್ ವಾಟ್ ಎವರ್ ದ ನೀಟ್ ಪೇಪರ್ ಲೀಕ್ ಕೇಸ್ ವಿಲ್ ಸಿಮಿಲರ್ಲಿ ಬಿ ರೆಫರ್ ಟು ಅ ಸ್ಪೆಷಲ್ ಕೋರ್ಟ್. ಸೊ ಈ ರೀತಿ ನೀಟ್ ಪೇಪರ್ ಲೀಕ್ನು ಕೂಡ ಸಿಮಿಲರ್ ಆಗಿ ಸ್ಪೆಷಲ್ ಕೋರ್ಟಿಗೆ ರೆಫರ್ ಮಾಡ್ತಾರ ನೋಡಬೇಕಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಈ ಟ್ರಯಲ್ ಟೈಮ್ ಲೈನ್ಸ್ ಇಂಡಿಯಾದಲ್ಲಿ ಈ ಏನು ಕೇಸು ಹಿಯರಿಂಗ್ ನಡೆಯುತ್ತೆ, ವಾದ ವಿವಾದ, ಸೊ ಅದು ಏನು ನಡೀತಾ ಇರುತ್ತೆ ಕೋರ್ಟಲ್ಲಿ, ಅದರ ಟ್ರಯಲ್ ಟೈಮ್ ಲೈನ್ಸ್ ನಾವು ನೋಡೋದಾದರೆ ಸ್ಟ್ಯಾಟ್ಯುಟರಿ ಪ್ರೊವಿಷನ್ ಏನಿದೆ, ಸೊ ಲಿಟಿಗಂಟ್ಸ್ ಹ್ಯಾವ್ ನೋ ಆಟೋಮೆಟಿಕ್ ಸ್ಟ್ಯಾಟ್ಯುಟರಿ ರೈಟ್ ಟು ಅ ಫಿಕ್ಸ್ಡ್ ಟ್ರಯಲ್ ಡೆಡ್ ಲೈನ್. ಸೊ ಲಿಟಿಗಂಟ್ಸ್ ಏನು ಕೇಸ್ ಹಾಕಿರ್ತಾರೆ ಅವರು ಇಷ್ಟೇ ಟೈಮಲ್ಲಿ ನಮಗೆ ಕೇಸ್ ಮುಗಿಸ್ಕೊಡಿ ಅಂತ ಯಾವುದೇ ರೀತಿಯಾದಂತಹ ಒಂದು ಅವರಿಗೆ ಸ್ಟ್ಯಾಟ್ಯುಟರಿ ಅಂದರೆ ಕಾನೂನಾತ್ಮಕ ಒಂದು ಹಕ್ಕಿರಲ್ಲ. ಸೊ ಆ ರೀತಿ ಯಾವುದೇ ಅವರು ಡಿಮ್ಯಾಂಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಯಾವ ರೀತಿ ಯಾವ ಕಾನೂನು ಅಂತ ನೋಡೋದಾದ್ರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ BNSS ಇದೇನು ಹೇಳುತ್ತೆ ಅಂದರೆ ಇಟ್ ರೆಕಮೆಂಡ್ಸ್ ಕಂಪ್ಲೀಷನ್ ಆಫ್ ಟ್ರಯಲ್ಸ್ ವಿದಿನ್ 2 years ಜನರಲಿ 2 ವರ್ಷದಲ್ಲಿ ನೀವು ಅದನ್ನು ಟ್ರಯಲ್ನ ಕಂಪ್ಲೀಟ್ ಮಾಡಿ ಅಂತ ಹೇಳುತ್ತೆ, ರೆಕಮೆಂಡ್ ಮಾಡುತ್ತೆ. ಮಾಡಲೇಬೇಕು ಅಂತ ಎಲ್ಲೂ ಇದು ಏನು ಮಾಡುತ್ತೆ ಅಸರ್ಟಿವ್ ಆಗಿ ಹೇಳಲ್ಲ. ಆ್ಯಂಡ್ ಇಟ್ ರೆಕಮೆಂಡ್ಸ್ ಕಂಪ್ಲೀಷನ್ ವಿದಿನ್ 2 months ಫಾರ್ ಸೆಕ್ಷುವಲ್ ಅಫೆನ್ಸ್. ಸೆಕ್ಷುವಲ್ ಅಫೆನ್ಸ್ ಇದ್ದರೆ 2 ತಿಂಗಳಲ್ಲೇ ಮುಗಿಸಿ ಅಂತ ಹೇಳುತ್ತೆ. ಸೊ ಇಟ್ಸ್ ಎ ಜಸ್ಟ್ ರೆಕಮೆಂಡೇಶನ್, ಇಟ್ಸ್ ನಾಟ್ ಅ ಕಂಪ್ಲೀಟ್ಲಿ ಬೈಂಡಿಂಗ್ ಸ್ಟೇಟ್ಮೆಂಟ್. ಇನ್ನು ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕೋರ್ಟ್ ಪರ್ಫಾರ್ಮೆನ್ಸ್ ನಾವು ನೋಡ್ತಾ ಹೋದರೆ ಈಚ್ ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕೋರ್ಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಡಿಸ್ಪೋಸ್ 41 to 40 ಕೇಸಸ್ ಪರ್ ಕ್ವಾರ್ಟರ್, ಅಂದರೆ ಅಟ್ಲೀಸ್ಟ್ 165 ಕೇಸಸ್ ಆ್ಯನ್ಯುವಲಿ. ಸೊ 1 ಕ್ವಾರ್ಟರ್ ಅಂತಂದರೆ ಎಷ್ಟು, 4 ತಿಂಗಳಿಗೆ, 4 ಕ್ವಾರ್ಟರ್ ರೈಟ್, 3 ತಿಂಗಳಿಗೆ ಏನು ಮಾಡಬೇಕು, 40ರಿಂದ 42 ಕೇಸಸ್ನ ಇದು ಏನು ಮಾಡಬೇಕು, ಡಿಸ್ಪೋಸ್ ಮಾಡಬೇಕು 3 ತಿಂಗಳಿಗೆ ಪರ್ ಕ್ವಾರ್ಟರ್. ಅಂದರೆ ವರ್ಷಕ್ಕೆ 165 ಕೇಸಸ್ನ ಇದೇನು ಮಾಡಬೇಕು, ಹಿಯರ್ ಮಾಡಿ, ಟ್ರಯಲ್ ಮಾಡಿ, ಡಿಸ್ಪೋಸ್ ಮಾಡಬೇಕು. ಸೊ ದಿಸ್ ಈಸ್ ದಿ ಟಾರ್ಗೆಟ್ ಫಾರ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್, ಬಟ್ ಫಾರ್ ಅದರ್ ಕೋರ್ಟ್ಸ್ ದೇರ್ ಇಸ್ ನೋ ಟೈಮ್ ಲೈನ್. ಇನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಪರ್ಫಾರ್ಮೆನ್ಸ್ ನಾವು ನೋಡ್ತಾ ಹೋದರೆ ಆ್ಯಸ್ ಆಫ್ January 2026 ಪ್ರಕಾರ ಏನು ಪರ್ಫಾರ್ಮೆನ್ಸ್ ಇದೆ, 862 ರೆಗ್ಯುಲರ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಫಂಕ್ಷನಿಂಗ್ ಅಕ್ರಾಸ್ 21 ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರಿ. 21 ಸ್ಟೇಟ್ಸು ಮತ್ತು ಯೂನಿಯನ್ ಟೆರಿಟರಿ ಇಂಡಿಯಾದಲ್ಲಿ 862 ರೆಗ್ಯುಲರ್ ಆ್ಯಂಡ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಏನು ಮಾಡ್ತಿದೆ, ಫಂಕ್ಷನ್ ಮಾಡ್ತಿದೆ. ಸೊ 774 ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕೋರ್ಟ್ಸ್ ಇನ್ಕ್ಲೂಡಿಂಗ್ 398 ಎಕ್ಸ್ಕ್ಲೂಸಿವ್ಲಿ ಫಾರ್ ಫೋಕ್ಸೋ ಕೋರ್ಟ್ಸ್ ಅಕ್ರಾಸ್ 29 ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರಿ. ಸೊ 774 ಏನಿದೆ ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕೋರ್ಟ್ಸ್ ಇದೆ. ದೆನ್ ಡಿಸ್ಪೋಸಲ್ ಪರ್ಫಾರ್ಮೆನ್ಸ್ ನಾವು ನೋಡ್ತಾ ಹೋದರೆ ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕೋರ್ಟ್ಸದ್ದು 96% ಡಿಸ್ಪೋಸಲ್ ಪರ್ಫಾರ್ಮೆನ್ಸ್ ಇದೆ. ಅಂದರೆ 100 ಕೇಸಸ್ ರೆಫರ್ ಆದರೆ 96% ಏನಾಗಿದೆ, 96 ಕೇಸಸ್ಸು ಡಿಸ್ಪೋಸ್ ಆಗಿದೆ. ದಟ್ ಈಸ್ ರಿಯಲಿ ಗುಡ್ ಅಚೀವ್ಮೆಂಟ್. 2024 ಅಲ್ಲಿ ಏನಾಗಿದೆ, 88,902 ನ್ಯೂ ಕೇಸಸ್ ಫೈಲ್ ಆದರೆ 85,595 ಕೇಸಸ್ ಏನಾಗಿದೆ, ರಿಸಾಲ್ವ್ ಆಗಿದೆ. A fast track special court disposes about 9.5 cases per month, nearly 3 times the 3 cases per month cleared by regular trial court in similar jurisdiction. ನಮ್ಮ ರೆಗ್ಯುಲರ್ ಟ್ರಯಲ್ ಕೋರ್ಟು ತಿಂಗಳಿಗೆ 3.3 ಕೇಸಸ್ನ ಡಿಸ್ಪೋಸ್ ಮಾಡಿದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಏನು ಮಾಡುತ್ತೆ, 9.5 ಕೇಸ್ ಪರ್ ಮಂತ್ ಡಿಸ್ಪೋಸ್ ಮಾಡುತ್ತೆ. ದಟ್ ಈಸ್ 3.3 ಟೈಮ್ಸ್ ಮೋರ್, ಅಂದರೆ ಅದಕ್ಕಿಂತ 3 ಪಟ್ಟು ಜಾಸ್ತಿ. Despite high clearance rate, over 2.4 lakh cases remain pending in fast track special courts. ಇಷ್ಟೆಲ್ಲ ಡಿಸ್ಪೋಸ್ ಮಾಡಿದ್ರು ಕೂಡ ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕೋರ್ಟ್ಸಲ್ಲಿ 2.4 lakh ಕೇಸಸ್ ಏನಿದೆ ಪೆಂಡಿಂಗ್ ಇದೆ.
ಯಾಕೆ ಈ ಜುಡಿಷಿಯಲ್ ಡಿಲೇ ಆಗ್ತಿದೆ, ಏನಕ್ಕೆ ಇಷ್ಟು ಕೇಸ್ ಪೆಂಡಿಂಗ್ ಇದೆ ಅಂತ ನಾವು ನೋಡ್ತಾ ಹೋದರೆ, ಸೊ ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್, ಸೊ ದ ಡಿಲೇ, ಈ ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್ ಪ್ರಕಾರ, ಸೊ ಮಾರ್ಚ್ 2026 ಲೋಕಸಭಾದಲ್ಲಿ ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ದ ಡಿಲೇ ಇಸ್ ಅಟ್ರಿಬ್ಯೂಟೆಡ್ ಮೇನ್ಲಿ ಟು ಇನ್ಫ್ರಾಸ್ಟ್ರಕ್ಚರ್ ಅವೈಲಬಿಲಿಟಿ, ಕೇಸ್ ಕಾಂಪ್ಲೆಕ್ಸಿಟಿ, ಇನ್ವೆಸ್ಟಿಗೇಷನ್ ಕ್ವಾಲಿಟಿ, ನೇಚರ್ ಆಫ್ ಎವಿಡೆನ್ಸ್, ಕೋಆರ್ಡಿನೇಷನ್ ಎಮಾಂಗ್ ಬಾರ್, ಇನ್ವೆಸ್ಟಿಗೇಷನ್ ಏಜೆನ್ಸಿ, ಫಾರೆನ್ಸಿಕ್ ಸಪೋರ್ಟ್, ವಿಟ್ನೆಸ್ ಆ್ಯಂಡ್ ಲಿಟಿಗನ್ಸ್. ಸೊ ಇದರ ಅರ್ಥ ಏನಪ್ಪ ಅಂತಂದರೆ, ಸೊ ಇಷ್ಟೆಲ್ಲ ನಮ್ಮ ಹತ್ರ ಇಶ್ಯೂಸ್ ಇದೆ ಜುಡಿಷಿಯರಿನಲ್ಲಿ. ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಕೇಸ್ ಕಾಂಪ್ಲೆಕ್ಸಿಟಿ ಜಾಸ್ತಿ ಇದ್ದರೆ ಬೇಗ ಡಿಸ್ಪೋಸ್ ಮಾಡೋಕ್ಕಾಗಲ್ಲ, ಇನ್ವೆಸ್ಟಿಗೇಷನ್ ಕ್ವಾಲಿಟಿ ಪುವರ್ ಆಗಿದೆ, ನೇಚರ್ ಆಫ್ ಎವಿಡೆನ್ಸ್ ಇರಲ್ಲ. ಸೊ ಈ ಎಲ್ಲ ಇಶ್ಯೂಸಿಂದ ಏನಾಗುತ್ತೆ, ಡಿಲೇ ಆಗ್ತಿದೆ ಜಸ್ಟಿಸ್ ಡೆಲಿವರಿನಲ್ಲಿ. ಲೀಗಲ್ ಎಕ್ಸ್ಪರ್ಟ್ಸ್ ನೋಟ್ ನಾವು ನೋಡೋದಾದ್ರೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಆರ್ ಡೀಲಿಂಗ್ ವಿತ್ ಪೋಕ್ಸೋ ಆ್ಯಂಡ್ IPC ಕೇಸಸ್. They face heavy caseloads and judge shortages, and fast track courts under Prevention of Corruption Act are comparatively better. So according to this act, they have a better outcome. So this is the legal expert notes. Then coming to the way forward, ಇಷ್ಟೆಲ್ಲ ಸಮಸ್ಯೆಗೆ ಏನು ಸಜೆಸ್ಟ್ ಮಾಡ್ಬೋದು? ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಪ್ರೊವೈಡ್ miserably faster disposal than regular courts. However, their effectiveness remains constrained mainly by infrastructure gaps, judge shortages, and rising case inflow. So unless these issues are addressed, so the the functioning of fast track courts is also hindered. So this is all about fast track courts. So ಇವಾಗ ಏನು ನಾವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಅದರ ಮೇಲೆ ಇಲ್ಲೊಂದು 2026 ಫಿಲಿಮ್ಸ್ ಪ್ಯಾಟರ್ನ್ ಏನಿದೆ ಅದರ ಬೇಸಿಸ್ ಮೇಲೆ ಒಂದು ಕ್ವಶನ್ಸ್ ಕೇಳಿದ್ದೀವಿ. ಸೊ ದಿಸ್ ಹ್ಯಾಸ್ ಅ 3 ಸ್ಟೇಜ್ ಆಫ್ ಸ್ಟೇಟ್ಮೆಂಟ್ಸ್. ದಿಸ್ ಇಸ್ ಫಸ್ಟ್ ಸ್ಟೇಜ್, ದೆನ್ ದಿಸ್ ಇಸ್ ಸೆಕೆಂಡ್ ಸ್ಟೇಜ್, ದೆನ್ ಥರ್ಡ್ ವಿ ಹ್ಯಾವ್ ಆಪ್ಷನ್ಸ್. ಸೊ ನಿಮ್ಮ ಆನ್ಸರ್, ಈ ಡೀಟೇಲ್ ಕ್ವಶನ್ನ ಓದ್ಬಿಟ್ಟು ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ದ ಆನ್ಸರ್ ಆ್ಯಂಡ್ ಡೀಟೇಲ್ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಕ್ವಶನ್ ಈಸ್ ಅವೈಲೇಬಲ್ ಇನ್ ದಿ PDF handout, which you can download by joining our Telegram channel. Thank you for watching. See you in the next video. Till then, happy learning.